ಓಕೆ ಆಕ್ಚುಲಿ ಏನು ಹೇಳ್ಬೇಕಂದ್ರೆ ಈಗ ಗಿಚ್ಚೆ ಗಿಲಿಗಿಲಿನಲ್ಲಿ ನೋಡಿದಂಥವ್ರಿಗೆ ಆಂಕರ್ ಆಗಿದ್ದಂತಹ ಜನ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ನ್ಯೂಸ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡಿದ್ರೆ ನೀವು ಯಾಕೆ ಹೀರೋಯಿನ್ ಆಗಬಾರ್ದು, ನೀವು ಹೀರೋಯಿನ್ ಮೆಟೀರಿಯಲ್ ಅಂತೆಲ್ಲ ಹೇಳ್ತಾ ಇದ್ದಿದ್ರು. ಜೊತೆಗೆ ಶೆಟ್ರು ಹೇಳ್ದಂತೆ ನಿಮ್ಗೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾವು ಇವ್ರಿಗೆ ಅಪ್ರೋಚ್ ಮಾಡಬೇಕು ಅಂತಿದ್ವಿ, ಆದರೆ ಎಲ್ಲೋ ಒಂದು ಕಡೆ ಮಿಸ್ ಆಯ್ತು, ಇವ್ರು ಒಪ್ಕೊಳ್ಳಲ್ವೇನೋ ಅಂತ. ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ ಸರ್ ಅಂತ ಹೇಳಿದ್ರಿ. ಸೊ ಈ ಆಫರ್ ಬಂದಾಗ ಏನು ಅನಿಸ್ತು ಅಂತ? ಇದು ಅಧಿಪತ್ರ ಬಂದಾಗ್ಲ ಹೌದು. ಆ್ಯಕ್ಚುಲಿ ನ್ಯೂಸಲ್ಲಿರುವಾಗ ತುಂಬ ಜನ ಹೇಳೋರು, ನಾವು ಇಂಟರ್ವ್ಯೂ ಮಾಡೋಕ್ಕೆ ಹೋಗೋವಾಗಲೂ ಹೇಳೋರು, ಅದರಲ್ಲಿ ಹೀರೋಸ್ ಬಿಡಿ ಹೀರೋಯಿನ್ಸ್ ಹೇಳೋರೆ ನಮಗಿಂತ ನೀವೇ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಅವಾಗಲೂ ಕೂಡ ಒಂದಷ್ಟು ಆಫರ್ಸ್ ಫೋನ್ ಮೂಲಕ ಎಲ್ಲ ಬಂದಾಗ ಮಾಡೋಕ್ಕಾಗ್ತಿರ್ಲಿಲ್ಲ ಬೇರೆ ಬೇರೆ ರೀಸನ್ಗೆ. ಅದಾದಮೇಲೆ ಓಕೆ ನಾನು ಗಿಲಿ ಹೋದಾಗ ಚಾನಲ್ ಬಿಟ್ಬಿಟ್ಟೆ, ನ್ಯೂಸ್ ಫಸ್ಟ್ ಬಿಟ್ಟಿದ್ದೆ, ಬಟ್ ಗಿಲಿ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ. ಆದರೆ ಅಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಈ ಥರದ್ದು ಈ ಅಧಿಪತ್ರ ನನಗೆ ಗಿಲಿ ಟೈಮಲ್ಲೇ ಅಪ್ರೋಚ್ ಆಗಿತ್ತು. ಸೊ ಖುಷಿ ಆಯಿತು. ಇವಾಗ ನಾನು ಓಕೆ ಅವಕಾಶಗಳನ್ನ ತಗೊಳ್ಳೋದಕ್ಕೆ ರೆಡಿ ಇದೆ, ಈಗಲೂ ಅವಕಾಶ ಇದೆಯಲ್ಲ, ಯಾಕಂದರೆ ರಿಗ್ರೆಟ್ ಆಗಿಬಿಡುತ್ತೆ, ನಾನು ಈಗ ಮಾಡೋಕ್ಕೆ ರೆಡಿ ಇದ್ದೀನಿ, ನನಗೆ ಅವಕಾಶಗಳಿಲ್ಲ. ಅವಾಗೆಲ್ಲ ಅವಕಾಶಗಳು ಬರ್ತಾಯಿತ್ತು, ನಾನು ರೆಡಿ ಇರಲಿಲ್ಲ ಬೇರೆ ಬೇರೆ ಕಾರಣಕ್ಕೆ. ಸೊ ಹಾಗಿದ್ದಾಗ ಬೇಜಾರಾಗ್ತಿರೋದೇನೋ, ಬಟ್ ನಾನೀಗ ಮಾಡೋಕ್ಕೆ ರೆಡಿ ಇದ್ದಾಗ ಈ ಅವಕಾಶ ಬಂದಾಗ ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ರೂಪೇಶ್ ಶೆಟ್ಟಿ ಅವರು ತುಳುನಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅವರು ಸ್ಟಾರ್, ಅವರ 2 ಸಿನಿಮಾಗಳು ರೆಕಾರ್ಡ್ ಮಾಡಿದೆ. ಇವ್ರ ಜೊತೆಗೆ ನಾನು ಲಾಂಚ್ ಆಗ್ತಾ ಇರೋದು ನಾನು ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಒಳ್ಳೆ ಸಿನಿಮಾ, ನನ್ನ ಮೊದಲನೇ ಸಿನಿಮಾ, ಒಂದು ಗುಡ್ ಲಾಂಚ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸು ಯಾರೇ ಕೇಳಿದ್ರು ಹೌದಾ ರೂಪೇಶ್ ಅವ್ರ ಜೊತೆಗ ಅಂತ. ಸೊ ಆ ಖುಷಿ ಯಾಕಂದರೆ ಅವ್ರದ್ದು ಸರ್ಕಸ್ ಮತ್ತು ಗಿರ್ಗಿಟ್ಟು ಮೂವಿ ಹಿಟ್ ಆಗಿದೆ, ಜೈ ಸಿನಿಮಾ ಡೈರೆಕ್ಟರ್ ಕೂಡ ಹೌದು, ಬಿಗ್ ಬಾಸ್ 9 ವಿನ್ನರ್. ಅದು ತುಂಬ ಜನಕ್ಕೆ ಇಷ್ಟ. ಆ ಸೀಸನ್ನು ರೂಪೇಶ್ ಅವರು ತುಂಬ ಡಿಗ್ನಿಫೈಡು ಆ ಥರ ಹೇಳ್ತಿರ್ತಾರೆ. ಈವನ್ ಶ್ರೀಮುರಳಿ ಸರ್ಗೆ ನಾನು ಬೈಟ್ ಕೇಳಿದಾಗ, ಓ ರೂಪೇಶ್ ನನ್ನ ಫೇವ್ರೆಟ್ ಕಣಮ್ಮ ಅಂತ ಹೇಳಿದರು. ಸೊ ಹಾಗಾಗಿ ಈ ಟೀಮ್ ಜೊತೆಗೆ ಇವ್ರ ಜೊತೆಗೆ ನಾನು ಲಾಂಚ್ ಆಗ್ತಾ ಇರೋದು ನಂಗೆ ಖುಷಿನೇ ಇದೆ. ಅವಾಗ ರಿಷಬ್ ಶೆಟ್ಟಿ ಸರ್ ಕೇಳ್ತಾ ಇದ್ರು, ಈಗ ರೂಪೇಶ್ ಶೆಟ್ಟಿ, ಅದೇನೋ ಶೆಟ್ರ್ ಜೊತೆಗೆ ಶೆಟ್ರಿಗೆ ಕನೆಕ್ಷನ್ ಇದೆ. ನಮಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ರಿಷಬ್ ಶೆಟ್ಟಿ ಅವ್ರಿಗೆ ನಂಬರ್ ಮಿಸ್ ಆಗಿ ನಮಗೆ ನಂಬರ್ ಸಿಕ್ತಲ್ಲ, ಯಾರಿಗೋ ಒಬ್ರಿಗೆ ಅದೃಷ್ಟ ಕುಲಾಯಿಸ್ತಾ ಅಂತ ಹೇಳ್ಬೋದು ಅಷ್ಟೇ. ರೂಪೇಶ್ ಶೆಟ್ಟಿ ಅಂದ್ರೆ ಪೊಲೀಸ್ ಪಾತ್ರ ಅನ್ನೋದು ಈಗ ನಾರ್ಮಲ್ ಆಗಿ ಎಲ್ಲರೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಆದ ಒಂದು ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವರ್ಕೌಟ್ ಮಾಡಬೇಕಾಗುತ್ತೆ, ಫಿಟ್ ಅಂಡ್ ಫೈನ್ ಆಗಿ ಆ ಅಟೈರಲ್ಲಿ ಖಡಕ್ಕ ಕಾಣಿಸ್ಕೊಳ್ಬೇಕಾಗುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹೇರ್ ಸ್ಟೈಲಿಂದ ಹಿಡಿದು ಅಪಿಯರೆನ್ಸೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಗೆ ವರ್ಕೌಟ್ ಮಾಡಿದ್ರಿ? ಅದೇ ನಾನು ಈ ಸಿನಿಮಾ ಆಫರ್ ಬಂದಾಗ ನಂದೊಂದು ತಮಿಳ್ ಸಿನಿಮಾ ನಡೀತಾ ಇತ್ತು ಯೋಗಿ ಬಾಬು ಅವ್ರ ಜೊತೆ, ಸನ್ನಿಧಾನಂ ಅಂತ. ಸೊ ಆ ಸಿನಿಮಾ ಮುಗಿದೇ ನಾನು ಬಿಯರ್ಡ್ ಶೇವ್ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟರ್ ಸರ್ಗೆ ಹೇಳಿದ್ದೆ, ನಾನು ಆ ಸಿನಿಮಾ ಶೂಟ್ ಮುಗಿದ ಮೇಲೇ ನಾನು ಪ್ರಿಪ್ರೇಷನ್ ಇದಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗೋದು. ಅದು ಕೂಡ ನನಗೆ ತುಂಬ ಅಂದರೆ ಬಿಯರ್ಡ್ ರಿಮೂವ್ ಮಾಡಿದ್ಮೇಲೆ ಅದೆಲ್ಲರೂ ಎಲ್ಲ ಹುಡುಗರಿಗೂ ಇರುತ್ತೆ, ಒಂದ್ಸಲ ಬಿಯರ್ಡ್ಗೆ ಅವ್ರು ಸೆಟ್ ಆದಮೇಲೆ ಅದನ್ನು ಶೇವ್ ಮಾಡೋದು ಹೆಂಗೆ ಕಾಣುತ್ತೇನೋ ಅಂತ ಇಮ್ಯಾಜಿನೇಷನು ನಮಗಿರಲ್ಲ. ಸೊ ನನ್ನ ಡೈರೆಕ್ಟರ್ ಸರ್ಗೆ ಹೇಳಿದೆ, ಸರ್ ಫಸ್ಟ್ ಶೇವ್ ಮಾಡ್ತೀನಿ, ಆಮೇಲೆ ನಾನು ನೋಡ್ತೀನಿ, ನನಗೆ ಈ ಲುಕ್ಕು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಟಕ್ ಅಂತ ನಾವು ಶೂಟಿಂಗ್ ಹೋಗ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ಕೊಡಬೇಕು, ನನಗೆ ಹೆಂಗೆ ಬೇಕು ಹಂಗೆ ಫಿಟ್ ಆಗ್ತೀನಿ ಅಂತ. ಸೊ ಶೇವ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ಇಲ್ಲ ಸ್ವಲ್ಪ ಇಲ್ಲಿ ಸ್ಕಿನ್ನು ಇನ್ನೂ ಟೈಟ್ ಆಗಬೇಕು ಹಂಗೆ ಎಲ್ಲ ಅನ್ನಿಸ್ತು. ಸೊ ಸರ್ಗೆ ಹೇಳಿದೆ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಇನ್ನೂ ಸ್ವಲ್ಪ ಫಿಸಿಕಲಿ ಫಿಟ್ ಆಗ್ತೀನಿ. ಬಿಕಾಸ್ ಫೇಸಲ್ಲಿ ಏನೇ ಇದ್ರೂ ಫೇಸಲ್ಲಿ ಕಾಣುತ್ತೆ, ನಿಮ್ಗೆ ಫಸ್ಟು ಫಿಸಿಕಲಿ ನೀವು ಎಷ್ಟು ಫಿಟ್ ಆಗಿದ್ದೀರಾ ಅಂತ ಫೇಸ್ ನೋಡಿದ್ರೆ ಡಿಸೈಡ್ ಮಾಡ್ಬೋದು ನಾವು. ಸೊ ಹಂಗೆ ಟೈಮ್ ತೊಗೊಂಡೆ, ಫಿಸಿಕಲಿ ನಾನು ಫಸ್ಟ್ ಫಿಟ್ ಆದೆ. ಅದಾದಮೇಲೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಂದರೆ ಯೂನಿಫಾರ್ಮ್ ಹಾಕಿದ ತಕ್ಷಣ ಪೊಲೀಸ್ ಥರ ಕಾಣ್ತೀವಿ ಅಂತಲ್ಲ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವು ಪ್ರತಿ ಸೀನಲ್ಲಿ ಬಿಹೇವ್ ಮಾಡೋವಂಥ ರೀತಿ ಇರ್ಬೋದು. ಬಿಕಾಸ್ ಪೊಲೀಸ್ ಅಂತಂದರೆ ಅದೊಂದು ಕಾನ್ಫಿಡೆನ್ಸು. ನೀವು ಯಾರನ್ನು ನೋಡಿ, ಪೊಲೀಸ್ ಆಫೀಸರ್ಸು ಅಂತಂದರೆ ಅವ್ರನ್ನ ನೋಡಿದಾಗಲೇ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಬಿಕಾಸ್ ದೇ ಆರ್ ದ ಸುಪೀರಿಯರ್. ಅವ್ರ ಹತ್ರ ಅಂದರೆ ಕಾನೂನನ್ನು ಪರಿಪಾಲನೆ ಮಾಡೋವಂಥವ್ರು ಅಂತಂದರೆ ದೇ ಶುಡ್ ಬಿ ಕಾನ್ಫಿಡೆಂಟ್. ಸೊ ಆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ನನಗೂ ನನ್ನ ಫಿಸಿಕ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಎಟ್ ದ ಸೇಮ್ ಟೈಮ್ ಆ ಬಿಹೇವಿಯರ್ ನನಗೂ ಕಾನ್ಫಿಡೆನ್ಸ್ ತರಬೇಕು. ಓಕೆ ಪೊಲೀಸ್ ಥರ ನಾನು ಕಾಣ್ತಾ ಇದ್ದೀನಿ ಅಂತ ತುಂಬ ರಿಹರ್ಸಲ್ಸ್ ಮಾಡಿದ್ವಿ. ದೆನ್ ನನಗೂ ಅನ್ನಿಸ್ತು, ಓಕೆ ಕೆಲವು ವೀಡಿಯೋಸ್ ಎಲ್ಲ ನಾವು ಮಾಡಿ ನೋಡ್ತಾ ಇದ್ವಿ, ಓಕೆ ಇದು ಓಕೆನಾ ಅಂತ ಸೀನೆಲ್ಲ ಅಂದರೆ ರಿಹರ್ಸಲ್ ಮಾಡಿ ನಾವು ನೋಡ್ತಾ ಇದ್ವಿ. ನಮಗೂ ಕಾನ್ಫಿಡೆನ್ಸ್ ಬಂದು, ಓಕೆ ಇದು ಈ ಥರ ಬೇಕಾಗಿರೋದು ನಮ್ಮ ಸಿನಿಮಾಗೆ ಅಂತ.